ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ. ಮೂಡುಗಲ್ಲಿನ ಈ ಪುರಾತನ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ತಲೆತಲಾಂತರದಿಂದ ಬರ್ತಿರೋ ಆ ರಹಸ್ಯವನ್ನ ಇಲ್ಲಿನ ಸ್ಥಳೀಯ ಅರ್ಚಕರ ಮಾತಿನಲ್ಲೇ ಕೇಳೋಣ ಬನ್ನಿ. ಆವಾಗ ಏನ್ ಮಾಡ್ತಾರೆ, ದೇವತೆಗಳೆಲ್ಲ ಋಷಿಮುನಿಗಳೊಂದಿಗೆ ಒಂದು ಸಭೆ ಮಾಡಿ ಹೇಳ್ತಾರೆ. ಸಭೆ ಮಾಡಿದಾಗ ಅದರಲ್ಲಿ ಕೂಡ ತಿಳಿಯದಾಗ ಈ ನಾರದ ಋಷಿಗಳೇನಿದ್ದಾರೆ ಅವರ ಸಲಹೆಯಂತೆ ಈ ಮಹಾವಿಷ್ಣು ದೇವರಲ್ಲಿ ಹೋಗಿ ಕೇಳುವಂತಾರೆ. ಆಗ ಮುಗುಳ್ನಗುತ್ತ ಮಹಾವಿಷ್ಣು ದೇವರು ಹೇಳ್ತಾರೆ, ಈಶ್ವರ ದೇವರು ಬಂದು ಈ ಭೂಲೋಕದಲ್ಲಿ ನೆಲೆಯಾಗಬೇಕು ಅಂತ. ಆಗ ಈ ದಾಕ್ಷಾಯಣಿಯನ್ನು ಕಳೆದುಕೊಂಡು ಈ ಧ್ಯಾನದಲ್ಲಿ ಕೂತಿರ್ತಾರೆ. ಮಧ್ಯದಲ್ಲಿ ಕೆಲವೊಂದು ಕಥೆ ಎಲ್ಲ ಬರುತ್ತೆ, ಈ ಮನ್ಮಥ ಹೋಗಿ ಎಪ್ಸುವಂತ ಅದೆಲ್ಲ ಬರುತ್ತೆ. ಆಗ್ಲೇ ಆಗ ದೇವತೆಗಳೆಲ್ಲ ಹೋಗಿ ಎಪ್ಸಿ ಬೇಡ್ತಿರ್ತಾರೆ, ಈ ಭೂಲೋಕದಲ್ಲಿ ನೀವು ನೆಲೆಯಾದ್ರೆ ಈ ಪುರುಷ ಶಕ್ತಿಗಳೆಲ್ಲ ಏನೆಲ್ಲ ಹೋಗಿದೆ ಅದೆಲ್ಲ ವಾಪಸ್ ಬರುತ್ತೆ. ಆಗ ಆಯ್ತು ಅಂತೇಳಿ ಭೂಲೋಕದ ಕಡೆಗೆ ಬರ್ತಾರೆ. ನಂದಿಯನ್ನು ಏರಿ ಪಾರ್ವತಿಯ ಸಮೇತವಾಗಿ ಬರುವಾಗ ಈ ಪ್ರದೇಶವನ್ನು ಪ್ರಕೃತಿಯನ್ನು ನೋಡಿ ಮನಸ್ಸೋಗ್ತಾರೆ. ಯಾಕಂತ ಹೇಳಿದ್ರೆ ಅವರು ನಿಶ್ಚಲ. ಆವಾಗ ಇಲ್ಲಿ ಯಾವ ಮನುಷ್ಯ ಯಾರು ವಾಸವಾಗಿರಲಿ, ಈ ಪ್ರಾಣಿ ಪಕ್ಷಿಗಳು ಗಿಡಗಳು ಹಾಗೆ ಅಷ್ಟೇ ಇದ್ದಿದ್ದು. ಅವರು ನಿಶ್ಚಲ. ಯಾಕೆ ಅಂತ ಹೇಳಿದ್ರೆ ನೋಡ್ಬೋದು, ತುಂಬಾ ಈ ರಾಮದೇವರು ಕೃಷ್ಣದೇವರೆಲ್ಲ ಈ ಮನುಷ್ಯರೊತ್ತಿಗೆ ಇರುವಂಥದ್ದು, ಇವರು ಸ್ಮಶಾನದಲ್ಲಿ ಒಬ್ಬೊಂಟಿಯಾಗಿರುವಂಥದ್ದು, ಅವರು ಧ್ಯಾನಸಕ್ತ. ಹಾಗಾಗಿ ಅವರು ನಿಶ್ಚಲ ಅಂತ ಹೇಳುವಂಥದ್ದು. ಅವರು ಆ ಗುಹೆ, ದೇವರ ಹಿಂಭಾಗದಲ್ಲಿ ಒಂದು ಗುಹೆ ಇದೆ, ನೀರು ಬರ್ತಾ ಇತ್ತಲ್ವ, ಅದ್ರ ಒಳಗಡೆ ಅದು ದ್ವಾರ. ಈ ನಂದಿ ದೇವರು ಅವಾಗ ಈ ದ್ವಾರದ ಹೊರಗಡೆ ಇರ್ತಾರೆ. ಪಾರ್ವತಿಯ ಸಮೇತವಾಗಿ ಒಳಗಡೆ ಹೋಗಿ ಲಿಂಗ ರೂಪದಲ್ಲಿ ಈಗಲೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ ಅಂತ. ಪಾರ್ವತಿ ಪರಮೇಶ್ವರ ಇಬ್ರು ಲಿಂಗವಲ್ಲಿದ್ದಾರೆ. ಇಬ್ಬರು ಹೋಗಿ ಒಳಗಡೆ ಲಿಂಗ ರೂಪದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಆ ಲಿಂಗ ರೂಪದಲ್ಲಿ ಸ್ಥಿರವಾದಾಗ ಈ ಸಪ್ತ ನದಿಗಳು ಏನೆಲ್ಲ ಇದೆ, ಗಂಗೆ, ಯಮುನೆ, ಕೃಷ್ಣ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ, ಇದೆಲ್ಲ ಬಿದ್ದು ಅಭಿಷೇಕ ಆಗಿ ಬರುವಂತ ನೀರಿದೆ, ಇಲ್ಲಿ ಬರ್ತಾ ಇದೆ ಅಲ್ವಾ, ಉದ್ಭವ ಗಂಗೆ ಅಂತ ಹೇಳ್ತಾರೆ. ಅದನ್ನ ಮುಂಚೆ ಎಲ್ಲ ಋಷಿಮುನಿಗಳು ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಲಿಯುಗದ ಮನುಷ್ಯರು ಒಳಗಡೆ ಹೋಗಬಾರ್ದು ಅಂತ ಹೇಳಿ ದೇವತೆಗಳೆಲ್ಲ ಬೇಡ್ಕೊಂಡು ಈ ಹೊರಗಡೆ ಉದ್ಭವಲಿಂಗ ಮುಟ್ಟಕ್ಕೆ ಹೇಳಿದ್ನಲ್ವಾ, ಅದನ್ನು ಮುಟ್ಟಿದ್ರೆ ಒಳಗಡೆ ಇರೋ ಆತ್ಮಲಿಂಗ ಮುಟ್ಟಿದಷ್ಟು ಪುಣ್ಯ ಇದೆ ಈ ಕಲಿಯುಗದ ಮನುಷ್ಯರಿಗೆ. ಅದು ನಮಗಾಗಿಯೇ ಮಾಡಿರುವಂತದ್ದು ಕಲಿಯುಗದವರಿಗೆ. ಮತ್ತೆ ನೀವು ಅದನ್ನು ಮುಟ್ಟಿದ್ರೆ ಒಳಗಡೆ ಮುಟ್ಟಿದಷ್ಟು ಪುಣ್ಯ ಇದೆ. ಮತ್ತೆ ನೀವೇನೆಲ್ಲ ಪ್ರಾರ್ಥನೆ ಮಾಡಿ ಬೇಡ್ಕೊಂತೀರೋ ಅದೆಲ್ಲ ನೆರವೇರುತ್ತೆ ಅಂತ ಹೇಳಿ ಇದೆ ದೇವತೆಗಳು ಮಾಡಿಸಿರುವಂತ. ಮತ್ತೆ ನಮ್ಮ ದೃಷ್ಟಿಯ ಆತ್ಮಲಿಂಗದ ಮೇಲೆ, ಒಳಗಡೆ ಇರೋ ಆತ್ಮಲಿಂಗದ ಮೇಲೆ ಬೀಳ್ಬಾರ್ದು ಅಂತ ಹೇಳಿ ಅದನ್ನ ಕಲ್ಲಿನಿಂದ ಮರೆ ಮಾಡಿ ಇಟ್ಟಿದ್ದಾರೆ ದೇವತೆಗಳು. ಹಿಂಭಾಗದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಸರ್ಪಗಳೆಲ್ಲ ಕಾವಲಿಗೆ ಇದೆ ಒಳಗಡೆ. ಹೋದ್ರೂ ಕೂಡ ನಮಗೆ ಎಂತ ಕಾಣಲ್ಲ, ಹೆಚ್ಚು ಪರೀಕ್ಷೆ ಮಾಡಬಾರ್ದು ಅದನ್ನೆಲ್ಲ. ಮತ್ತೆ ಈ ಸರೌಂಡಿಂಗ್ ಫುಲ್ ಏರಿಯಾದಲ್ಲೆಲ್ಲ ಋಷಿಮುನಿಗಳೆಲ್ಲ ಈಗಲೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಫುಲ್ ಈಗ ಈ ಗ್ರೌಂಡ್ ಇದಲ್ಲ, ಅಲ್ಲೆಲ್ಲ ಕೂತಿದ್ದಾರೆ. ಅದು ನಮಗೆ ಕಣ್ಣಿಗೆ ಕಾಣಲ್ಲ ಅಷ್ಟೇ. ನೀವು ಕಾಡ್ ಪ್ರದೇಶ ಏನ್ ಸಿಗುತ್ತೆ ನಿಮಗೆ ಇಲ್ಲಿ ತನಕ ಬರೋ ತನಕ ಅಲ್ಲೆಲ್ಲ ಫುಲ್ ಇದ್ದಾರೆ ಅವ್ರು ಈಗಲೂ ಕೂಡ. ಅದ್ರಲ್ಲಿ ನಮಗೆ ಕಣ್ಣಿಗೆ ಕಾಣಲ್ಲ. ಏನಂತ ಹೇಳಿದ್ರೆ ಅವರು ಧ್ಯಾನ ಮಾಡ್ತಾ ಶರೀರ ಏನಿದೆ ಈಗಲೂ ಕಳ್ಸೋಗಿದೆ, ಆದ್ರೆ ಉಸಿರಾಡ್ತಾ ಇದ್ದಾರೆ ಈಗಲೂ ಕೂಡ. ಅವಾಗ ಬಂದು ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಅದು ರಾತ್ರಿ ಹೊತ್ತು ಕೆಲವೊಬ್ರು ಅಗೋರಿಗಳೆಲ್ಲ ಬಂದಾಗ, ಮಹಾ ವ್ಯಕ್ತಿ ಜ್ಞಾನಿಗಳೆಲ್ಲ ಬಂದು ಇಲ್ಲಿ ಧ್ಯಾನ ಮಾಡ್ತೀವಿ ಅಂತ ಹೇಳಿ ರಾತ್ರಿ ಹೊತ್ತು ಕೂರ್ತಾರೆ. ಅವರಿಗೆಲ್ಲ ಗೊತ್ತಾಗುತ್ತದು. ಧ್ಯಾನ ಮಾಡ್ತಾ ಈ ಕಡೆ ಓಡಾಡೋದು, ಮಾತಾಡೋದು, ನಮಸ್ಕಾರ ಮಾಡ್ತಾ ಬರಕ್ಕೆ ಹೋಗೋದು, ಮತ್ತೆ ಶ್ವೇತ ವಸ್ತ್ರ ಧಾರಣೆ ಮಾಡಿ ಒಬ್ರು ಬಂದು ಹೋಗ್ತಾರೆ. ಅದೆಲ್ಲ ಗೊತ್ತಾಗುತ್ತೆ ಅವರಿಗೆ ಆ ಧ್ಯಾನದಲ್ಲಿರುವಾಗಲೇ. ಮತ್ತೆ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾವು ಪೂಜೆ ಮಾಡುವಾಗ ನಮ್ಮೊಂದಿಗೆ ಇನ್ನೊಬ್ರು ಪೂಜೆ ಮಾಡಿಸ್ಕೊಂತಾರೆ ನಮ್ಮಿಂದಾಗಿ. ನಾವೊಬ್ಬರೇ ಮಾಡುವಂಥದ್ದಲ್ಲ, ಇನ್ನೊಬ್ರು ಇರ್ತಾರೆ ಪೂಜೆ ಮಾಡುವಾಗ. ಮತ್ತೆ ನಾವು ರುದ್ರ ಮಂತ್ರ ಎಲ್ಲ ಹೇಳುವಾಗ ಇನ್ನೊಂದು ಧ್ವನಿ ಕೇಳುತ್ತೆ, ಸಣ್ಣದಾಗಿ ಹೇಳುವಂಥದ್ದು. ನಮ್ಮಕ್ಕಿಂತ 2 ಪಟ್ಟು ಚಿಕ್ಕದಾಗಿ, ನಾವೆಷ್ಟು ಹೇಳ್ಬೋದು ಅದಕ್ಕಿಂತ 2 ಪಟ್ಟು ಚಿಕ್ಕದಾಗಿ ಕೇಳುತ್ತೆ. ಒಟ್ಟು ನಮಗೆ ಚಿಕ್ಕದಾಗಿ ತುಂಬಾ ಎಲ್ಲ ಆಗಿದೆ ಅನುಭವ. ನಮ್ಮ ಪ್ರಧಾನ ಚಕ್ರಿಗಿದೆ, ಮನೆಯಲ್ಲಿದ್ದಾರೆ, ಸ್ವಲ್ಪ ಹುಷಾರಿಲ್ಲ. ಹಾಗೆ ನಾನು ತುಂಬಾ ಪವಿತ್ರ ಕ್ಷೇತ್ರ, ಸ್ವಯಂ ಶಿವನೇ ಬಂದಿರುವಂಥದ್ದು. ಈ ಪವಿತ್ರ ಹಾಗೂ ರಹಸ್ಯಮಯ ಕ್ಷೇತ್ರದ ಅದ್ಭುತ ಇತಿಹಾಸವನ್ನ ನಮ್ಮ ಜೊತೆ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಂತಹದ್ದೇ ರೋಮಾಂಚಕ ಜಾಗಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.